ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಮೊನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಅಂತಂತಂದರೆ, ನಾನೇನು ಹೇಳಿದ್ದೆ, ಫ್ಲ್ಯಾಟ್ ಏನಾದರೂ ಓಪನ್ ಆದರೆ 750ವರೆಗೂ ಟಾರ್ಗೆಟು ಅಂತ ಹೇಳಿದ್ದೆ. ಓಕೆನಾ? ಇಲ್ಲ ಅಂತಂದರೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ನೋಡ್ಬೋದು ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆನಾ? 400 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಮೇಲ್ಗಡೆ ಇದು ಗ್ರೀನ್ ಕ್ಯಾಂಡಲ್ಲೇ ಆಗಿರ್ತಿತ್ತು, ಅಕಸ್ಮಾತ್ ಇದು ಕೆಳಗಡೆ ಬಂದಿರಲಿಲ್ಲ ಅಂದರೆ. ಇದು ವೀಕ್ನೆಸ್ ಯಾಕೆ ತೋರಿಸಿದೆ ನಾಳೆ ಅರ್ಥ ಆಗುತ್ತೆ. ಓಕೆ, ಇದು ಇಲ್ಲಿವರೆಗೂ ಲೈನ್ ಬರುತ್ತೆ. ಓಕೆ, ನಾಳೆ ಅನಲೈಸಸ್ಸು ಇಲ್ಲಿವರೆಗೂ ಬರುತ್ತೆ. ಇದನ್ನು ಚಾನಲ್ ಹಾಕ್ಕೊಂಡ್ರು ಇಲ್ಲಿಗೆ ಬರುತ್ತೆ. ಓಕೆನಾ? ಸೊ ಕ್ಲೋಸಿಂಗ್ ಎಲ್ಲಿ ಕೊಡುತ್ತೆ, ಏನು 750 ಹತ್ರ ಕೊಡುತ್ತೆ, ಯಾಕಂದರೆ 750ಇಂದನೇ ಮೇಲೆ ಹೋಗುತ್ತೆ ಅಂತ. 750 ಮಾರ್ನಿಂಗ್ ಸೆಕ್ಷನಲ್ಲೇ ಬೇಗ ಬಂದುಬಿಟ್ಟು ಮತ್ತೆ ರಿವರ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ಫರ್ದರ್ ಮತ್ತೆ ಬ್ರೇಕ್ ಡೌನ್ ಬರುತ್ತೋ ಕೆಳಗಡೆ ಕಾಯ್ದು ನೋಡಬೇಕಾಗಿದೆ. ಓಕೆ, ಸೊ ಯಾವ ರೀತಿ ಮೂಮೆಂಟ್ ಬರುತ್ತೆ ಅಂಥೇಳಿ ಒಂದು ಸತಿ ನೋಡ್ಕೊಂಬಿಡೋಣ, ಯಾಕೆ ಬರುತ್ತೆ, ಎದಕ್ಕೆ ಬರುತ್ತೆ ಅಂತ. ನಾನು ಎರಡೂ ಕಡೆ ರೆಡಿ ಇದ್ದೀನಿ ನಾಳೆ. ಬಟ್ ಏನು 2 ಲೆವೆಲ್ ಬರುತ್ತೆ, ಈ ಲೆವೆಲ್ ಒಂದು, ಈ ಲೆವೆಲ್ ಒಂದು. ಆಲ್ಮೋಸ್ಟ್ ಇದು ಲೋ ಅಂತೂ ಬ್ರೇಕ್ ಮಾಡ್ತಾಯಿದೆ ಮಾರ್ಕೆಟು. ಓಕೆ, ಬಟ್ ಪ್ರೀಮಿಯಮ್ ಅಂತೂ ಕೊಡ್ತಾಯಿಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಟೈಮ್ ಕೂಡ ಆಗಿದೆ. ಓಕೆನಾ? 3:10 ಆಗಿದೆ. ಓಕೆ, 3:10 ಆದಮೇಲೆ 3 ಗಂಟೆ ಆದಮೇಲೆ ಒಂದೊಂದು ಸತಿ ಅದೇ ಹೇಳ್ತೀನಲ್ಲ, ಯಾಕೆ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ ಅಂದರೆ ಪ್ರೀಮಿಯಮ್ ಇರೋಂಗಿಲ್ಲ. ಹೌದಾ? ಸೊ ಆ ರೀತಿ ಪ್ರಾಬ್ಲಮ್ ಇರುತ್ತೆ ನಿಮಗೆ. ಪ್ರೀಮಿಯಮ್ ಏರ್ತಾನೆ ಇರೋಂಗಿಲ್ಲ. ಮಾರ್ನಿಂಗಿಂದ ನೋಡ್ಬೋದು, ಯಾಕಂದ್ರೆ 400 ಪಾಯಿಂಟ್ ಓಪನ್ ಆಗಿದೆ. ಹೌದಾ? ಯಾಕೆ ಈಗ ಮೂಮೆಂಟ್ ಎರಡೂ ಕಡೆ ಇದ್ದೀನಿ ಅಂತಂತಂದರೆ, ಇಲ್ಲಿ ನೋಡಿ, ಮೇಲ್ಗಡೆನೂ ಓಪನ್ ಮೈದಾನ ಯಾವುದೂ ನಿಮಗೆ ಕಾಣಿಸ್ತಾ ಇಲ್ಲ, ಯಾವುದೂ ಕಾಣಿಸ್ತಾ ಇಲ್ಲ. ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಮಾರ್ಕೆಟ್ ಮಾಡಿದೆ ಆಲ್ರೆಡಿ. ಇದು ಲೋ ಬ್ರೇಕ್ ಮಾಡಿದೆ. ಓಕೆನಾ? ಅದಕ್ಕೆ ಈಗ ಕಾಯ್ದು ನೋಡಬೇಕಾಗಿದೆ. ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆ. ಓಕೆನಾ? 920 ಲೆವೆಲು ಮತ್ತು ಇದು 24K ಸೈಕಾಲಜಿಕಲ್ ನಂಬರು. ನಾನು ನಿನ್ನೆನೂ ಹೇಳಿದ್ದೆ ಮೊನ್ನೆ ಅನಲೈಸಸಲ್ಲಿ. ಅಕಸ್ಮಾತ್ ಮೇಲ್ಗಡೆ ಹೋದ್ರೂ 24K ಇದು ಇದೆ ಸೈಕಾಲಜಿಕಲ್ ನಂಬರು. ಇದೇನಾದರೂ ಬ್ರೇಕ್ ಆದರೆ ಮುಂದೆ ಬೇಕಾದ್ರೆ ಇನ್ನೊಂದು 250 ಪಾಯಿಂಟ್ಸ್ ನೋಡೋಣ ಅಂತ. ಸೊ ಅದಾದ ತಕ್ಷಣ ಕೆಳಗಡೆ ಏನಿದೆ, ಇಲ್ಲಿ 840 ಲೆವೆಲ್ ಒಂದಿದೆ. 840, 820ನೇ ಇಟ್ಕೊಳ್ಳಿ, 100 ಪಾಯಿಂಟ್ ಇಟ್ಕೊಳ್ಳಿ. ಓಕೆನಾ? ಇವೆರಡು ಲೆವೆಲ್ಲು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 920 ಮತ್ತು 820 ನೀವೇನಾದರೂ ಟ್ರೇಡ್ ಮಾಡಬೇಕು ಅಂತಂತಂದರೆ ಇದು ಇಲ್ಲಿಗೆ ಮೇಲ್ಗಡೆ ಹೋಗಬಾರ್ದು 920ಗೆ. ಓಕೆನಾ? ಇಲ್ಲೇ ಫರ್ದರ್ ಏನಾದರೂ ಬಂದರೆ ಅದಕ್ಕೆ ನಾನು ನಿಮ್ಗೆ ಏನು ಮಾಡಿದ್ದೀನಿ, 760 ಅಥವಾ 720 ಟಾರ್ಗೆಟ್ ನೋಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಅಂತ ನೋಡೋಣ ಅಂತ. ನಾಳೆ ಏನಾದರೂ ಇದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ. ಏನು ಹೇಳೋ ಅಂಥ ಜಾಸ್ತಿ ಇಲ್ಲ ಮಾರ್ಕೆಟಲ್ಲಿ. ಓಕೆ, ನಾಳೆ ಇಲ್ಲ ಅಂತಂದರೆ ಎಕ್ಸ್ಪೈರಿ ಇದೆ. ಯಾವಾಗಲೂ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಮಾಡಿ ಅಂತ ಹೇಳ್ತಿರ್ತೀನಿ. ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ನಾಳೆ ಮಾಡ್ತಾಯಿದ್ರು. 1 ಲಾಟ್ ತೊಗೊಳ್ಳಿ. ಒಂದು SL ಇಟ್ಟಾದರೆ ಮತ್ತೆ 1 ಅವರ್ ವೆಯ್ಟ್ ಮಾಡಿ ಮತ್ತೆ ಎರಡನೇದು ಎಂಟ್ರಿ ತೊಗೊಳ್ಳಿ. ಎಲ್ಲ ಇದು ಅಂದರೆ ಅಪೋಸಿಟ್. ಇದು ಕಾಲ್ ಸೈಡ್ ತೊಗೊಂಡಿದ್ರೆ ಇದು ಪುಟ್ ಸೈಡ್ ನೋಡಿ. ಓಕೆ, ಪುಟ್ ಸೈಡ್ ತೊಗೊಂಡಿದ್ರೆ ಕಾಲ್ ಸೈಡ್. ಒಂದೊಂದೇ ಟ್ರೇಡ್ ಮಾಡ್ಕೊಂಡು ಬಿಟ್ಬಿಡಿ. ಅಟ್ಲೀಸ್ಟ್ 1 ಅವರ್ ಗ್ಯಾಪ್ ಇರಬೇಕು ಎರಡು ಮಧ್ಯದಲ್ಲಿ. ಇದಕ್ಕೆ 1 ಅವರ್ ಆದರೆ ಇದಕ್ಕೆ 1 ಅವರ್. ಇದು 10 ಗಂಟೆಗೆ ತೊಗೊಂಡಿದ್ರೆ ಇದು 11 ಗಂಟೆಗೆ ಟ್ರೇಡ್ ಮಾಡಿ. ಅದನ್ನು ನೋಡ್ಕೊಳ್ಳಿ. ಓಕೆನಾ? ಮೇಲ್ಗಡೆ ಹೋಗ್ತಿದ್ರೆ ಮೇಲ್ಗಡೆ ತೊಗೊಳ್ಳಿ, ಕೆಳಗಡೆ ಹೋಗ್ತಿ ಕೆಳಗಡೆ ತೊಗೊಳ್ಳಿ. ಓಕೆ, ಸೊ ಡೇ ಕ್ಯಾಂಡಲಲ್ಲಿ ನೋಡಿಬಿಡೋಣ ಏನಾಗ್ತಿದೆ ಅಂತ. ಡೇ ಕ್ಯಾಂಡಲಲ್ಲಿ ಅದೇ ಹೇಳಿದ್ನಲ್ಲ, ನನಗೆ ಚಾನಲ್ ಹಾಕ್ಕೊಟ್ಟಿದ್ದೆ ಈ ಚಾನಲ್ಲು. ಇದ್ರ ಮೇಲ್ಗಡೆ ಓಪನ್ ಆದರೆ ಗ್ರೀನ್ ಕ್ಯಾಂಡಲ್. ಇದು ಆಲ್ಮೋಸ್ಟ್ ಇದು ಗ್ರೀನ್ ಕ್ಯಾಂಡಲೇ ಅನ್ಕೋಬೇಕು ನಾವು. ಯಾಕಂದರೆ ಗ್ಯಾಪ್ ಅಪ್ ಓಪನ್ ಆಯಿತು. ಅಕಸ್ಮಾತ್ ಇಲ್ಲಿಂದ ಓಪನ್ ಆಗಿದ್ದರೆ ಇದು ಗ್ರೀನ್ ಕ್ಯಾಂಡಲೇ ಬಂದಿರ್ತಿತ್ತು. ಬಟ್ ಇಲ್ಲಿಂದ 24Kಯಿಂದ ಮತ್ತು ರಿಜೆಕ್ಷನ್ ತೊಗೊಂಡಿದೆ ಮಾರ್ಕೆಟು. ಬಟ್ ಏನು ಅಂತ ಮೂವ್ಮೆಂಟ್ ಕೊಟ್ಟಿಲ್ಲ, ಬರೀ 30-50 ಪಾಯಿಂಟ್ ಮೂವ್ಮೆಂಟ್ಸ್ ಕೊಟ್ಟಿದೆ. ಓಕೆ, ಸೊ ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಕೂಡ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ, ಯಾರಾದರೂ ಪುಟ್ಟಲ್ಲಿದ್ದರೆ ಬುಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸುಮ್ಮನೆ ವಾಲಟಿಲಿಟಿ ಆಗ್ತಾಯಿದೆ ಮಾರ್ಕೆಟಲ್ಲಿ ಅಂತ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.